ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಿಮ್ಮ ಮೆದುಳಿಗೆ ಒಂದು ಚೂರು ಕೆಲಸ ಕೊಡುವಂಥ ಒಂದು ಚಟುವಟಿಕೆಯನ್ನು ಮಾಡೋಣ. ಏನಂದ್ರೆ ಇಲ್ಲಿ 6 ಗ್ಲಾಸ್ ಅದಾವ, 3ರೊಳಗೆ ಬಣ್ಣದ ನೀರು ತುಂಬೈತಿ, 3 ಖಾಲಿ ಇಟ್ಟೈತಿ. ಇವನ್ನ ಮರು ಜೋಡಿಸ್ಬೇಕು. ಹೆಂಗೆ ಜೋಡಿಸ್ಬೇಕಂದ್ರೆ ಒಂದು ತುಂಬಿದ ಗ್ಲಾಸ್ ಬರ್ಬೇಕು, ಒಂದು ಖಾಲಿ ಗ್ಲಾಸ್, ಒಂದು ತುಂಬಿದ ಗ್ಲಾಸ್, ಒಂದು ಖಾಲಿ ಗ್ಲಾಸ್, ಹಿಂಗೆ ಬರ್ಬೇಕು. ಆದ್ರೆ ಕಂಡೀಷನ್ ಏನೈತೆ ಅಂದ್ರೆ ಒಂದೇ ಗ್ಲಾಸ್ ಮುಟ್ಟಕ್ಕೆ ಅವಕಾಶ ಐತಿ ನಿಮ್ಗೆ. ಒಂದೇ ಗ್ಲಾಸ್ ಮುಟ್ಬೇಕು, ಅವು ಹೇಳ್ದಂಗೆ ಜೋಡಿಸ್ಬೇಕು. ನಾವು ಹೇಳ್ದಂಗೆ ಒಂದು ತುಂಬಿದ ಗ್ಲಾಸ್, ಒಂದು ಖಾಲಿ ಗ್ಲಾಸ್ ಬರೋಂಗೆ ಜೋಡಿಸ್ಬೇಕು. ಗೊತ್ತಾತಲ್ಲ ಇದೆ? ಯಾರು ಮಾಡ್ತೀರಿ? ದೀಪ ಮಾಡುವ. ಅಲ್ಲ, ಒಂದು ತುಂಬಿದ ಗ್ಲಾಸ್ ಖಾಲಿ ಗ್ಲಾಸ್ ಮಾಡಿದೆ, ಆದ್ರೆ ಕಂಡೀಷನ್ ಫಾಲೋ ಮಾಡಲಿಲ್ಲ. ನೀನು 2 ಗ್ಲಾಸ್ ಮುಟ್ಟಿದೆ, ಹೌದಲ್ಲ? ತಪ್ಪಾಗ್ತದೆ. ಮತ್ತೆ ಯಾರು ಮಾಡ್ತೀರಿ ಈಗ? ಸಂದೀಪ. ಮಾಡಪ್ಪ. ಕರೆಕ್ಟ್. ಏನು ಮಾಡಿದವು? ಒಂದೇ ಗ್ಲಾಸ್ ಮುಟ್ಟ್ಯಾನವ, ಅದನ್ನ ಇದಕ್ಕೆ ಸುರುವಿದ ಹೊಳ್ಳಿ ಇಟ್ಟ, ಅದು ಕಂಡೀಷನ್ ಇದು ಆತದ ಮರು ಜೋಡಣೆ. ಒಂದು ತುಂಬಿದ ಗ್ಲಾಸು, ಒಂದು ಖಾಲಿ ಗ್ಲಾಸ್ ಆತ. ಕರೆಕ್ಟ್ ಮಾಡಿದವ, ಹೌದಲ್ಲ? ವೆರಿ ಗುಡ್. ಎಲ್ಲರಿಗೂ ಧನ್ಯವಾದ.